ಮಂಡ್ಯದ ಟಿಕೆಟ್ ನನಗೇ ಸಿಗುತ್ತೆ ಅನ್ನೋ ಓವರ್ ಕಾನ್ಫಿಡೆನ್ಸ್ ನಲ್ಲಿದ್ದ ಸುಮಲತಾ ಅವರಿಗೆ ನಿರಾಸೆ ಆಯಿತು ಬಿಜೆಪಿಯಿಂದ. ಇದೀಗ ಶತಾಯಗತಾಯ ಮಂಡ್ಯ ಲೋಕಸಮರವನ್ನ ಗೆಲ್ಲೋಕೆ ಜೆಡಿಎಸ್ ಕೂಡ ರಣತಂತ್ರವನ್ನ ಹೆಣಿತಾ ಇದೆ. ಕುಮಾರಸ್ವಾಮಿ ಅವರು ಅಭ್ಯರ್ಥಿ. ಸೊ ಕುಮಾರಸ್ವಾಮಿ ಅವರಿಂದ ರಾಜಕೀಯ ಶತ್ರುಗಳ ಜೊತೆ ಸ್ನೇಹದ ಮಂತ್ರ ಪಠಿಸ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಮೊನ್ನೆ ಮಾಜಿ ಸಚಿವ ನಾರಾಯಣಗೌಡ ಜೊತೆ ಸಂಧಾನ ಆಯಿತು. ನಿನ್ನೆ ಸುಮಲತಾ ಜೊತೆಗೂ ಕೂಡ ಮಾತುಕತೆಗೆ ಸಿದ್ಧ ಅನ್ನೋ ಮೆಸೇಜ್ ಪಾಸ್ ಮಾಡಿದ್ರು. ಮಂಡ್ಯ ಚುನಾವಣೆಯಲ್ಲಿ ಸುಮಲತಾ ಜೊತೆ ನೋ ಫೈಟ್, ಎಲ್ಲರೂ ನಮ್ಮವರೇ ಅಂತ ಒಂದು ಮೆಸೇಜ್ ಪಾಸ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ನ ಮಣಿಸೋಕೆ ಒಂದು ಕಾಲದ ರಾಜಕೀಯ ವೈರಿಗಳ ಜೊತೆಗೂ ಸ್ನೇಹ ಹಸ್ತಕ್ಕೆ ಸಿದ್ಧ ಅಂತ ಹೇಳಿದ್ದಾರೆ. ರಾಮಾಂಜನೇಯ ಯುದ್ಧವೇ ಆಗಿದೆ, ನಮ್ಮಂತಹ ಹುಲು ಮಾನವರ ಯುದ್ಧ ಯಾವ ಲೆಕ್ಕ ಅಂತ ಸುಮಲತಾ ಜೊತೆ ಸ್ನೇಹದ ಮಾತುಗಳನ್ನಾಡಿದ್ದಾರೆ. ಅಂಬರೀಷ್ ಜೊತೆ ಊಟ ಮಾಡಿದ್ದೀನಿ, ಸುಮಲತಾ ಅವರೇ ನನಗೆ ಊಟ ಬಡಿಸಿದ್ದಾರೆ ಅನ್ನೋ ಮೂಲಕ ಭಾವನಾತ್ಮಕವಾಗಿ ಮಾತಾಡಿದ್ದಾರೆ ಕುಮಾರಸ್ವಾಮಿ. ಒಂದ್ ವೇಳೆ ಕೈ ಜೋಡಿಸದೆ ಸುಮಲತಾ ರೆಬಲ್ ಆದ್ರೂ ಸುಮಲತಾ ವಿರುದ್ಧ ಅಟ್ಯಾಕ್ ಇಲ್ಲ, ಕಾಂಗ್ರೆಸ್ ಮಾತ್ರ ಟಾರ್ಗೆಟ್ ಮಾಡೋಕೆ ದಳಪತಿಗಳು ಪ್ಲಾನ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಹಾಗಾದ್ರೆ HDK ಸುಮಲತಾ ಅಂಡ್ ಟೀಮ್ಗೆ ಸ್ನೇಹ ಹಸ್ತ ಚಾಚಿದ್ದು ಯಾಕೆ ಅಂತ ನೋಡೋಣ. ದಳಪತಿಯ ಸ್ನೇಹ ಮಂತ್ರ ಯಾಕೆ ಸುಮಲತಾ ಅವ್ರ ಕಂಡ್ರೆ ಅಷ್ಟೊಂದು ಭಯ ಪಡ್ತಾ ಇದೆಯಾ JDS? ಯಾಕಂದ್ರೆ ಕಳೆದ ಬಾರಿ ಅವರ ಮಗನಿಗೆ ಸೋಲ್ಸಿದ ಸುಮಲತಾ ಅವರಲ್ವಾ. ಹಾಗಾಗಿ ಮಂಡ್ಯದಲ್ಲಿ ಸುಮಲತಾ ರೆಬಲ್ ಆದ್ರೆ HDK ಗೆಲುವಿಗೆ ಅಡ್ಡಿಯಾಗುವ ಆತಂಕ ಇದೆ. ಡೆಫಿನೆಟ್ಲಿ ಆಗುತ್ತೆ, ಕಳೆದ ಬಾರಿ ಆಗಿತ್ತು. ಮೈತ್ರಿಯಾದ ಹಿನ್ನೆಲೆ ಹಾಲಿ ಸಂಸದೆಗೆ ಬಿಟ್ಟು JDSಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಸೊ JDS ಕಡೆಯಿಂದ ಕುಮಾರಸ್ವಾಮಿ ಅವರೇ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಈ ಕಾಂಗ್ರೆಸ್ ಕಡೆಯಿಂದನೂ ಅಭ್ಯರ್ಥಿ ರಾಜಕೀಯಕ್ಕೆ ಹೊಸಬ್ರಾದ್ರೂ ಕೂಡ ಆರ್ಥಿಕವಾಗಿ ಬಹಳ ಸಬಲರಿದ್ದಾರೆ, ಫಿನಾನ್ಷಿಯಲಿ ಬಹಳ ಸ್ಟ್ರಾಂಗ್ ಇದ್ದಾರೆ ಅವರು. ಹೀಗಿರುವಾಗ ಸುಮಲತಾ ಅವ್ರನ್ನ ಎದುರಾಕೊಂಡು ಈಗ ಅವ್ರಿಗೂ ಇಲ್ಲ ಇವ್ರಿಗೂ ಇಲ್ಲ ಇನ್ಯಾರೋ ಲಾಭ ಪಡ್ಕೊಂಡ್ರು ನಂಗೆ ಮಾಡೋದು ಬೇಡ. ಸುಮಲತಾ ಬಂಡಾಯ ಸ್ಪರ್ಧೆಗೆ ಮುಂದಾದ್ರೆ ಅದು ಕಾಂಗ್ರೆಸ್ಗೆ ಲಾಭ ಆಗುತ್ತೆ. ಸೊ ಸುಮಲತಾ ತಟಸ್ಥವಾಗಿದ್ರೂ ದೋಸ್ತಿ ಅಭ್ಯರ್ಥಿಗೆ ಅದು ಎಫೆಕ್ಟ್ ಆಗುವ ಸಾಧ್ಯತೆ ಇದೆ. ಸೊ ಬಂಡಾಯವಾಗಿ ನಿಂತು ಸುಮಲತಾ ಹೆಚ್ಚು ಮತ ಪಡೆದ್ರೂ ಅದು ಪ್ರಾಬ್ಲಮ್ ಆಗುತ್ತೆ. 2019ರಲ್ಲಿ ಸುಮಲತಾ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಅನ್ನೋ ಸ್ಪರ್ಧೆ ಇದ್ದಾಗ ಸುಮಲತಾ ಮೇಲೆ ವೈಯಕ್ತಿಕ ಟೀಕೆ ಮಾಡಿದ್ದೇ ಸೋಲಿಗೆ ಅದರಲ್ಲಿ ಒಂದು ಕಾರಣ ಆಗಿತ್ತು. ಹಲವು ಕಾರಣಗಳಲ್ಲಿ ಇದು ಕೂಡ ಒಂದು. ಹಾಗಾಗಿ ಈ ಸಲ ಸೈಲೆಂಟ್ ಆಗಿರೋದು ಅಂತ ಯೋಚನೆ ಮಾಡಿದ್ದಾರೆ. ಬಂದಾಗ ಕೆಲವು ನಿರ್ಧಾರಗಳಲ್ಲಿ ಭಿನ್ನಾಭಿಪ್ರಾಯಗಳು ಬಂದಿರುತ್ತೆ. ಆ ಸಂದರ್ಭದಲ್ಲಿ ಹಲವಾರು ರೀತಿ ಚರ್ಚೆಗಳಾಗಿರ್ತವೆ. ಅದನ್ನು ನಾನು ಇಟ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಈಗ ಅಂಬರೀಷ್ ಅವರು ನಾವು ಅವರು ಬದುಕಿದ್ದಾಗ ಜೊತೆಗೂಡೆ ಊಟ ಮಾಡಿದ್ದೇವೆ. ಸುಮಲತಾ ಅವರು ನನಗೆ ಊಟ ಬಡಿಸಿದ್ದಾರೆ. ಅವ್ರ ಜೊತೆ ಅಂಬರೀಷ್ ಅವ್ರ ಜೊತೆ ನಾನು ಅವರಿದ್ದಾಗ ಜೊತೆಯಲ್ಲಿ ಅವ್ರ ಮನೇಲಿ ಊಟ ಮಾಡಿದ್ದೇವೆ. ಆ ದಿನಗಳು ಇದೆ. ರಾಜಕೀಯದಲ್ಲಿ ಕೆಲವು ಸನ್ನಿವೇಶಗಳಲ್ಲಿ ಈ ರೀತಿಯ ಒಂದು ಸಂಘರ್ಷಗಳು, ಈಗ ರಾಮಾಂಜನೇಯನ ಯುದ್ಧನೇ ಆಗೋಯ್ತು. ಇನ್ನು ನಾವು ಹುಲುಮಾನವರು ನಮ್ಮಲ್ಲಿ ಯುದ್ಧ ಆಗದೆ ಇರ್ತದೆ. ಅದನ್ನು ದೊಡ್ಡ ಮಟ್ಟದಲ್ಲಿ ಅದನ್ನೇ ಸಾಧಿಸ್ಕೊಂಡು ಹೋಗ್ಬೇಕಂತ ಅವಶ್ಯಕತೆ. ಯಾವಾಗ ಮಾತಾಡ್ತೀರಿ ಸರ್? ಸಮಯ ಬರಲಿ ಮಾತಾಡ್ತೀನಿ. ಸುಮಲತಾ ಅವ್ರ ಜೊತೆ ಏನಾದರೂ ಮಾತುಕತೆ, ಯಾಕಂದರೆ ನಿನ್ನೆ ನಾರಾಯಣಗೌಡರ ಜೊತೆ ಮಾತುಕತೆ ಮಾಡಿದ್ದಾರೆ. ಸುಮಲತಾ ಅವ್ರನ್ನ ಏನಾದರೂ ಭೇಟಿ ಮಾಡಿ ಚರ್ಚೆ ಮಾಡೋ ಸಾಧ್ಯತೆ ಇದೆಯಾ ಸರ್? ಈಗ ನಿನ್ನೆ ದಿನ ಡಾಕ್ಟರ್ ಅಶ್ವಥ್ ನಾರಾಯಣ್ ಸಾಹೇಬರು ಸಮ್ಮುಖದಲ್ಲಿ ಜೊತೆಯಲ್ಲಿ ಸಿ ಪುಟ್ಟರಾಜಣ್ಣವರು ಕೂಡ ತೆರಳಿದರು, ಜೊತೆಯಲ್ಲಿ ತಂದೆಯವರು ಕೂಡ ಹೋಗಿದ್ದರು. ಹಾಗಾಗಿ ನಾರಾಯಣಗೌಡರು ನಮ್ಮ ಪಕ್ಷದಲ್ಲೇ ಶಾಸಕರಾದಂಥವ್ರು. ಹಾಗಾಗಿ ನಮಗೇನು ಹೊಸ ಪರಿಚಯ ಅಂತಕ್ಕಂಥದ್ದೇನಿಲ್ಲ. ಸಣ್ಣ ಪುಟ್ಟ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಸಹಜ. ಅವರ ಕೆಲವೊಂದಷ್ಟು ರಾಜಕೀಯ ತೀರ್ಮಾನಗಳು ಬೇರೆ ಪಕ್ಷಕ್ಕೆ ಹೋದಂಥದ್ದು. ಆದರೆ ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ಇವತ್ತು ಮಾನ್ಯ ಕುಮಾರಣ್ಣ ಅವ್ರ ಮೇಲೆ ಭಾಳ ಗೌರವನ ಇಟ್ಕೊಂಡಿರ್ತಕ್ಕಂಥದ್ದು. ನಿನ್ನೆ ದಿನ ಅವರು ಕೂಡ ಮಾತನಾಡಿದ್ದಾರೆ ಮಾಧ್ಯಮಕ್ಕೆ ಕುರಿತು. ಹಾಗಾಗಿ ಇವತ್ತು ಕುಮಾರಣ್ಣ ಅವರು ಕ್ಯಾಂಡಿಡೇಟ್ ಆಗ್ತಾರೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅವರು ಪ್ರಾಮಾಣಿಕವಾಗಿ ಬಂದು ನಾನು ಕುಮಾರಣ್ಣನ ಪರವಾಗಿ ಹೋರಾಟ ಮಾಡ್ತೇನೆ ಅಂತಕ್ಕಂಥದ್ದು ನಿನ್ನೆ ಭಾಳ ಸ್ಪಷ್ಟಪಡಿಸಿದ್ದಾರೆ. ಅವರು ಕೂಡ ಜೊತೆಯಲ್ಲಿ ಏನು ಮಂಡ್ಯ ಜಿಲ್ಲೆಯ ಹಾಲಿ ಸಂಸದರಿದ್ದಾರೆ ಸುಮಲತಾ ಅವರು, ಅವ್ರಿಗೂ ಕೂಡ ಇವತ್ತು ಪಕ್ಷ ವಿಶ್ವಾಸಕ್ಕೆ ತಗೊಂಡೋಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗ್ತೇವೆ. ಯಾರನ್ನೂ ಕೂಡ ಇಲ್ಲಿ ಭಿನ್ನಾಭಿಪ್ರಾಯಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ತೀವಿ. ನೀವತ್ತು ಕುಮಾರಸ್ವಾಮಿ ಅವರು ಭೇಟಿಯಾಗಿ ಅವ್ರ ಜೊತೆ ಒನ್ ಟು ಒನ್ ಯಾಕಂದ್ರೆ ನಾರಾಯಣಗೌಡರ ಹತ್ರನೇ ಒನ್ ಟು ಒನ್ ಮಾತಾಡಿದ್ದೀರಾ? ಖಂಡಿತ ಅಂಥ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಯಾರ್ಯಾರನ್ನ ವೈಯಕ್ತಿಕವಾಗಿ ಭೇಟಿ ಮಾಡಬೇಕು, ಅವರ ಮನಸ್ಸಲ್ಲಿರ್ತಕ್ಕಂಥ ಭಾವನೆಗಳನ್ನ ಯಾವ ರೀತಿ ಅವ್ರು ಮಾತನಾಡ್ತಕ್ಕಂಥದ್ದು ಇರ್ಬೋದು, ನಾವು ಮಾತನಾಡ್ತಕ್ಕಂಥದ್ದು ಇರ್ಬೋದು, ಕೂತು ಎಲ್ಲ ರೀತಿ ಚರ್ಚೆ ಮಾಡಿ ಒಟ್ಟಿನಲ್ಲಿ ಒಂದು ಆರೋಗ್ಯಕರವಾದಂಥ ಒಂದು ಚುನಾವಣೆ ಮಾಡಲಿಕ್ಕೆ ನಾವೆಲ್ಲರೂ ಸಿದ್ಧರಾಗಿ. ಸುಮಲತಾ ಅವರು ಮಾತಾಡ್ತಾ ಇದ್ದೀರಾ, ಅವ್ರ ಜೊತೆನೂ ಚರ್ಚೆ ನಡೀತಾ ಇದೆ. ಮೊನ್ನೆ ನನಗೆ ಫೋನ್ ಮಾಡಿದರು, ನಾನು ಆಗಲಿಲ್ಲ. ನಾನು ದೇವಸ್ಥಾನಕ್ಕೆ ನಾನು ತಿರುವಣ್ಣಾಮಲೆಗೆ ಬೀದರಿಂದ ತಿರುವಣ್ಣಾಮಲೆ ದೇವಸ್ಥಾನಕ್ಕೆ ಹೋಗಿದ್ದೆ. ಅದಕ್ಕೆ ಭೇಟಿ ಮಾಡೋಕ್ಕಾಗಿಲ್ಲ. ಭೇಟಿ ಮಾಡ್ತೀನಿ, ಅವ್ರ ಜೊತೆ ಭೇಟಿ ಮಾಡಿ ಮಾತಾಡ್ತೀನಿ. ಅವರು ಕೂಡ ಈಗಾಗಲೇ ನಮ್ಮ ಕೇಂದ್ರೀಯ ನಾಯಕರು ಮಾತಾಡಿದ್ದಾರೆ, ಎಲ್ಲರೂ ಮಾತಾಡಿದ್ದಾರೆ. ಚರ್ಚೆ ಮಾಡ್ತೀನಿ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ನಾನು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು.